ಕಾಮಾಖ್ಯ ದೇವಿ ಮುಂದೆ ನಿಂತು ವಿಜಯಲಕ್ಷ್ಮಿ ಅವರು ಪೋಸ್ಟ್ ಅನ್ನ ಹಾಕಿದ್ದಾರೆ. ದರ್ಶನ್ ಜೊತೆಗಿನ ವಿಜಯಲಕ್ಷ್ಮಿ ಫೋಟೋ ಇದೀಗ ಅವರು ಪೋಸ್ಟ್ ಮಾಡಿರೋದು. ಹೆಚ್ಚಿನ ಜನರು ನಿಮ್ಮನ್ನ ಕೆಳಕ್ಕೆ ತಳ್ಳೋದಕ್ಕೆ ಪ್ರಯತ್ನಿಸಿದ್ರೆ ದೇವರು ನಿಮ್ಮನ್ನು ಉನ್ನತ ಮಟ್ಟಕ್ಕೆ ಕರೆದೊಯ್ಯುತ್ತಾನೆ. ನಿಮ್ಮೆಲ್ಲರಿಗೂ ದೇವರು ಒಳ್ಳೆಯದನ್ನ ಮಾಡಲಿ. ಇನ್ಸ್ಟಾಗ್ರಾಂನಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಈ ಫೋಟೋವನ್ನ ಶೇರ್ ಮಾಡಿಕೊಂಡು ಈ ರೀತಿ ಒಂದು ಮೆಸೇಜ್ ಅನ್ನ ಪೋಸ್ಟ್ ಮಾಡಿದ್ದಾರೆ. ಕಾಮಾಖ್ಯ ದೇವಿ ಮುಂದೆ ನಿಂತು ವಿಜಯಲಕ್ಷ್ಮಿ ಈ ಪೋಸ್ಟ್ ಅನ್ನ ಹಾಕಿರೋದು. ಇನ್ಸ್ಟಾಗ್ರಾಂನಲ್ಲಿ ವಿಜಯಲಕ್ಷ್ಮಿ ಅವರು ಫೋಟೋನ ಶೇರ್ ಮಾಡಿದ್ದಾರೆ. ಅದಕ್ಕೆ ಈ ರೀತಿ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ, ಬರ್ದಿದ್ದಾರೆ. ಇದರಲ್ಲಿ ದರ್ಶನ್ ಜೊತೆಗಿನ ವಿಜಯಲಕ್ಷ್ಮಿ ಫೋಟೋ ಪೋಸ್ಟ್ ಮಾಡಿ, ಹೆಚ್ಚಿನ ಜನರು ನಿಮ್ಮನ್ನ ಕೆಳಗೆ ತಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ರೆ ದೇವರು ನಿಮ್ಮನ್ನ ಉನ್ನತ ಮಟ್ಟಕ್ಕೆ ಕರೆದೊಯ್ತಾನೆ. ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡ್ಲಿ ಅಂತ ಹೇಳಿ ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡಿರೋದು ವಿಜಯಲಕ್ಷ್ಮಿ ಅವರು. ತಮ್ಮ ಪತಿ ಜೊತೆಗಿನ ಫೋಟೋ ಶೇರ್ ಮಾಡಿಕೊಂಡು ಈ ರೀತಿಯ ಒಂದು ಕಮೆಂಟ್ ಅನ್ನ ಹಾಕಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭಾರತಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಭಾರತಿ, ಈಗ ವಿಜಯಲಕ್ಷ್ಮಿ ಅವರು ಫೋಟೋನೇನೋ ಪೋಸ್ಟ್ ಮಾಡಿದ್ರು, ಅದರಲ್ಲಿ ಅವರು ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ಇದು ಇಂಡೈರೆಕ್ಟ್ಲಿ ಯಾರಿಗಾದ್ರೂ ಪಾಸ್ ಮಾಡ್ತಿರುವಂತಹ ಮೆಸೇಜಾ ಹೇಗೆ? ಖಂಡಿತವಾಗ್ಲೂ ಇದು ಮಾರ್ಮಿಕವಾದ ನುಡಿನೇ ಹೌದು. ಯಾಕಂದ್ರೆ ಎಷ್ಟೊಂದು ಡೆವಲಪ್ಮೆಂಟ್ ಆಗ್ತಾ ಇದೆ. ಅವರು ಹೌದು ಕಾಮಾಖ್ಯ ದೇವಿ ದರ್ಶನ ಪಡೆದಿದ್ದಾರೆ. ವಿಜಯಲಕ್ಷ್ಮಿ ಅವರು ತುಂಬಾ ನಂಬ್ತಾರೆ. ಹಿಂದೆ ದರ್ಶನ್ ಅವರು ಜೈಲಿಗೆ ಹೋದಾಗ ಹರಕೆ ಕೂಡ ಹೊತ್ಕೊಂಡಿದ್ರು. ಹಾಗಾಗಿ ಈಗ ದರ್ಶನ್ ವಿಜಯಲಕ್ಷ್ಮಿ ದಂಪತಿ ನಿನ್ನೆ ಅಸ್ಸಾಂನ ಗುವಾಹಟಿಯಲ್ಲಿರುವ ಕಾಮಾಖ್ಯ ದೇವಿಯ ದರ್ಶನ ಪಡಿತಾರೆ. ಅದು ಇಷ್ಟೊಂದು ಡೆವಲಪ್ಮೆಂಟ್ ಆಗ್ತದೆ, ಎಲ್ರಿಗೂ ಗೊತ್ತು. ಪ್ರಥಮ ದರ್ಶನ್ ಫ್ಯಾನ್ಸ್ ವಿರುದ್ಧ ಹರಿಹಾಯ್ತಾ ಇದ್ದಾರೆ, ಅವರು ಥ್ರೆಟ್ನಿಂಗ್ ಮಾಡ್ತಿದ್ದಾರೆ, ಈ ತರದೆಲ್ಲ ಒಂದಿಷ್ಟು ವಿಷಯಗಳನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಅವರಿಗೆ ಶೀಘ್ರದಲ್ಲೇ ಸುಪ್ರೀಂ ಕೋರ್ಟ್ ನಿಂದ ಅವರಿಗೆ ಜಾಮೀನು ವಿಷಯವಾಗಿ ತೀರ್ಪು ಕೂಡ ಬರುತ್ತೆ. ರದ್ದಾಗುತ್ತಾ ಅಥವಾ ಮುಂದುವರಿಯುತ್ತೆ, ಇದೆಲ್ಲ ಬೆಳವಣಿಗೆ ಆಗುತ್ತೆ. ಅವ್ರ ವಿರುದ್ಧ ಒಂದಿಷ್ಟು ಟೀಕಾ ಪ್ರಹಾರ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾನೆ ಇದೆ. ಆದ್ರೆ ದರ್ಶನ್ ಅವರು ಇನ್ನೂ ಯಾಕೆ ಮಾತನಾಡಿಲ್ಲ, ಇದ್ರದ್ದು ಒಂದಿಷ್ಟು ವಿಚಾರಗಳೆಲ್ಲ ಹರಿದು ಬರ್ತಾ ಇತ್ತಲ್ಲ. ಈ ವಿಚಾರವಾಗಿ ಮಾರ್ಮಿಕವಾಗಿ ದರ್ಶನ್ ಅವರ ಪತ್ನಿ ಈಗ ಹೇಳಿರುವಂತದ್ದು ಹೌದು. ಎಷ್ಟು ಹೆಚ್ಚು ಜನರು ನಿಮ್ಮನ್ನು ತಳ್ತಾ ಇದ್ರು, ಕಾಪಾಡೋದಕ್ಕೆ ದೇವರಿದ್ದಾನೆ ಅನ್ನೋದು ದೇವಸ್ಥಾನದಲ್ಲಿ ನಿಂತು ಆ ಪೋಸ್ಟ್ ಅನ್ನ ಹಾಕಿ ಇಬ್ರು ಜೊತೆಯಾಗಿ ನಿಂತಿದ್ದನ್ನ ಹೇಳಿದ್ದಾರೆ. ಅರ್ಪಿತಾ, ಧನ್ಯವಾದ ಭಾರತಿ ನಿಮ್ಮೆಲ್ಲ ಮಾಹಿತಿಗಾಗಿ.